ಎಲ್ರಿಗೂ ನಮಸ್ತೆ. ಇದೊಂದು ಅಗ್ರಿಕಲ್ಚರ್ ಮಾಡ್ತಕ್ಕಂಥ ಆಸ್ತಿ. ಸಂಪೂರ್ಣ ರೆಡ್ ಸಾಯಿಲು, ಒಂದು ಸಮತಟ್ಟವಾಗಿದೆ, 4.25 ಎಕರೆ. ಜೊತೆಗೆ ಒಂದು 1.5 ಎಕರೆಯಷ್ಟು ಒತ್ತುವರಿ ಇದೆ. ಅಂದರೆ ಆರ್ ಟಿ ಸಿನಲ್ಲಿ ಎಂಟ್ರಿ ಇಲ್ಲ. ಒತ್ತುವರಿ ಏನಿದೆಯೋ ನೋಡಿ, ಸಂಪೂರ್ಣ ಕಲ್ಕಂಬ ಹಾಕಿ ಎಲ್ಲ ಅದ್ಬಸ್ ಮಾಡಿದ್ದಾರೆ. ನೀವೇನಂದರೆ ಯಾರೇ ತಗೊಂಡ್ರೂ ಕೂಡ ನೋಡಿ, ಅದೆಲ್ಲ ಅಂದರೆ ಹಳ್ಳಿ ಇಲ್ಲಿಂದ ಇನ್ನೊಂದು 30-40 ಕಿಲೋಮೀಟ್ರಷ್ಟು ಅಂತರ ಆಗುತ್ತೆ. ಹಳ್ಳಿಗೆ ಭಾಳ ಹತ್ತಿರ ಇದೆ. ಅದನ್ನೇನು ಹೇಳ್ತಾ ಇದ್ದೀನಿ ಅಂತಂದರೆ, ಅವರು ಕೂಡ ಇಲ್ಲೇ ಸ್ಟೇ ಆಗಿರ್ತಕ್ಕಂಥವ್ರು. ಓಕೆ, ಅದ್ರ ಜೊತೆಗೆ ಇಲ್ಲಿ ಹನೂರು ಭಾಗದಲ್ಲಿ ಅಕ್ಕಪಕ್ಕದಲ್ಲಿ ಅಲ್ಲಿ ನೋಡಿ, ಅಲ್ಲೊಬ್ಬರಿದ್ದಾರೆ, ಈ ಕಡೆನೂ ಒಬ್ಬರಿದ್ದಾರೆ. ಇಲ್ಲೇ ಸ್ಟೇ ಆಗ್ಬೋದು, ಏನು ತೊಂದರೆ ಇಲ್ಲ. ನಿಮಗೆ ಹನೂರಿಂದ ಈ ಒಂದು ಆಸ್ತಿ ಬಂದು ಹಾರಾಗುತ್ತೆ, ಸ್ಪಾಟ್ಗೆ ಹಾರಾಗುತ್ತೆ. 4 ಎಕರೆ 22 ಸೆಂಟು ಅಂದರೆ 10 ಕುಂಟೆ ಬರ್ತದೆ. 4.25 ಎಕರೆ ಬರ್ತದೆ ರೆಕಾರ್ಡ್ಸು. 1.5 ಎಕರೆ 2 ಎಕರೆ ಅಂತ ಬರ್ತದೆ ಒತ್ತುವರಿ ಅಂತ ಇವ್ರು ಹೇಳ್ತಾ ಇರೋದು. ಬಟ್ ಅದು ಆರ್ ಟಿ ಸಿನಲ್ಲಿ ಎಂಟ್ರಿ ಇಲ್ಲ. ಏನು ಒತ್ತುವರಿ ಇದೆ ಅಷ್ಟಕ್ಕೂ ಕೂಡ ಇವರು ಕಲ್ಕಂಬ ಹಾಕ್ಕೊಂಡಿದ್ದಾರೆ, ಅಡ್ಬಸ್ ಮಾಡಿ ಕಲ್ಕಂಬ ಹಾಕ್ಕೊಂಡಿದ್ದಾರೆ. ಸೊ ಈ ಲ್ಯಾಂಡ್ ಒಳಗಡೆ ಹಿಂದ್ಗಡೆ ಒಂದು ಓಪನ್ ಬಾವಿ ಇದೆ. ಅಲ್ಲಿ ನಾನು ಹೋಗೋಕ್ಕಾಗಲ್ಲ, ನಾನು ಹೋಗ್ತಾ ಇದ್ದರೆ ನಿಮಗೆ ಅದನ್ನು ಹೇಳ್ತಾ ಇದ್ದೆ ನಾನು, ಯಾಕಂದರೆ ಹೆಜ್ಜೆ ಹಾಕೋಕ್ಕಾಗಲ್ಲ, ನಿಮಗೂ ಗೊತ್ತಿರೋ ವಿಚಾರ ಅದು. ನಾನು ಹೆಜ್ಜೆ ಹಾಕೋಕ್ಕಾಗಲ್ಲ. ಆ ದೃಷ್ಟಿಯಿಂದ ಲಾಸ್ಟ್ ಹೆಂಡಲ್ಲಿ ಒಂದು ಓಪನ್ ಬಾವಿ ಇದೆ, ಅಲ್ಲೂ ಕೂಡ ನಿಮ್ಗೆ ವಾಟ್ರ್ ಇದೆ. ಅದ್ರ ಜೊತೆಗೆ ಪಂಪ್ ಸೆಟ್ಟು ಕೂಡ ಇದೆ ಒಂದು, ಜೊತೆಗೆ ಎಲೆಕ್ಟ್ರಿಕ್ ಸರ್ವೀಸು ಕೂಡ ಅವೈಲಬಲ್ ಇದೆ. ಓಕೆ, ಹನೂರಿಂದ 6. ಇದು ರೈತರಿಂದ ಒಬ್ಬರಿಗೆ ಅಗ್ರಿಮೆಂಟ್ ಆಗಿದೆ. ನೋಡಿ ಇದೇ ರಸ್ತೆ, ಡಾಂಬರ್ ರಸ್ತೆಗೆ ಎಂಟ್ರೆನ್ಸ್ ಇದೆ. ಸೊ ಅಂದರೆ ಡಾಂಬರ್ ರಸ್ತೆಗೆ ಈಸ್ಟ್ ವೆಸ್ಟು ಜಾಸ್ತಿ ಅಗಲ ಇಲ್ಲ. ನೋಡಿ, ಇಷ್ಟೇ ಅಗಲ ಇರೋದು. ಅಲ್ಲಿ ನೋಡಿ, ಅಲ್ಲಿಂದ ಒಂದು 70-80 ಅಡಿ ಅಷ್ಟು ಅಗಲ ಸಿಗ್ತದೆ. ಬಟ್ ಇವರೇನು ಮಾಡಿದ್ದಾರೆ, ನಾಳೆ ದಿನ ರೋಡ್ ಏನಾದ್ರು ನೋಡಿ ಎಕ್ಸ್ಟೆಂಡ್ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಏನು ಮಾಡಿದ್ದಾರೆ ಅಂದರೆ, ಒಳಗಡೆಗೆ ಕಲ್ಕಂಬ ಹಾಕ್ಕೊಂಡಿದ್ದಾರೆ. ಯಾಕೆ ಇನ್ನೂ ಒಂದು 10 ಅಡಿ ಆಚೆ ಬಿಟ್ಕೊಂಡಿದ್ದಾರೆ. ಅದೇ ಅಕ್ಕಪಕ್ಕದವ್ರು ಏನು ಮಾಡಿದ್ದಾರೆ ಅಂತಂದರೆ, ರೋಡ್ನ ಉತ್ಕೊಂಡು ಹೋಗಿದ್ದಾರೆ. ಇವ್ರು ಏನು ಮಾಡಿದ್ದಾರೆ ಅಂದರೆ, ನೋಡಿ, ರೋಡ್ಗೂ ಇಲ್ಲಿಗೂ ಭಾಳ ಅಂತರ ಇದೆ, ಆ ಥರ ಇಟ್ಕೊಂಡಿದ್ದಾರೆ. ಒಳ್ಳೆ ಫಸ್ಟ್ ಕ್ಲಾಸ್ ಲ್ಯಾಂಡು. ನೀವು ಒಳಗಡೆ ಏನು ಅಚ್ಚುಕಟ್ಟು ಮಾಡೋಂಥದ್ದು ಏನೂ ಇಲ್ಲ. ನೀವು ಈಗ ಅಲ್ಲಿ ಪ್ರೆಸೆಂಟ್ ಯಾರೇ ಬಂದು ಮಾಡಿದ್ರೂ ಕೂಡ ನೀವು ಒಳಗಡೆ ಕೋಕೋನಟ್ಸು ಅಥವಾ ಇನ್ನೊಂದು ಏನೇ ಕ್ರಾಪ್ ಮಾಡ್ಬೋದು, ಇಲ್ಲೇ ಸ್ಟೇ ಆಗ್ಬೋದು. ಸೊ ಹೈವೇ ಅಂದರೆ ನೋಡಿ, ಎಮ್ ಮಿಲ್ಸ್ ಹೈವೇ ಇದೆಯಲ್ಲ, ಹೈವೇಯಿಂದ ಸ್ಪಾಟ್ಗೆ ಹಾರಾಗುತ್ತೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇನ್ನೊಂದು ವಿಚಾರ ಏನಂದರೆ, ನೋಡಿ, ಇಲ್ಲೊಂದು ಸ್ವಲ್ಪ ಒಂದು ಹಳ್ಳ ಹರಿಯುತ್ತೆ, ನೀರು ಹಳ್ಳದ ಒತ್ತುವರಿ ಇಲ್ಲಿ ನೋಡಿ, ಎಕ್ಸೆಂಟ್ ಆಸ್ತಿ ಇದೆ ಅಂತ ನಾನು ಹೇಳಿದ್ನಲ್ಲ, ಅದೆಲ್ಲ ಹಳ್ಳದ ಒತ್ತುವರಿ. ಅಕ್ಕಪಕ್ಕದವರು ಈ ಆಸ್ತಿಗೆ ಹೊಂದ್ಕೊಂಡಂಗೆ ಅಕ್ಕಪಕ್ಕದ ರೈತರು ಯಾರಿದ್ದಾರೋ ಅವರಷ್ಟು ಇವರಷ್ಟು ಎಲ್ಲ ಉತ್ಕೊಂಡಿದ್ದಾರೆ. ಗೌರ್ಮೆಂಟ್ ಲ್ಯಾಂಡ್ ಇದು. ಸೊ 4 ಎಕರೆ 10 ಕುಂಟೆ ರೆಕಾರ್ಡು, ವಿತೌಟ್ ರೆಕಾರ್ಡು 1.5 ಎಕರೆ ಅಷ್ಟು ಸಿಗುತ್ತೆ ಅಂತ ಇವರು ನೋಡಿ ಹೇಳ್ತಾ ಇರೋದು. ಓಕೆ, ಥ್ಯಾಂಕ್ ಯು.